ಹಾಯ್ ಡಾರ್ಲಿಂಗ್ಸ್, ಯಾರೆಲ್ಲ ತಮ್ಮ ಎಜುಕೇಷನ್ನ ಮುಗಿಸಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತ ಜಾಬ್ಸ್ ನೋಡ್ತಿರೋ ಅಂಥವ್ರಿಗೆ ಇದೀಗ CSIRನ ಅಂದರೆ ಕೌನ್ಸಿಲ್ ಆಫ್ ಸೈಂಟಿಸ್ಟ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಪ್ರೊಫೆಸರ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ನ ವೇಕೆನ್ಸೀಸ್ ಖಾಲಿ ಇರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗೆ ಪ್ರತಿ ಮಂತು 37,000ದಿಂದ ಸ್ಯಾಲ್ರಿ ಶುರುವಾಗ್ತಾಯಿದ್ದು. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ಈಗಾಗಲೇ ಶುರುವಾಗಿರುತ್ತೆ. ಇನ್ನು ಜೂನಲ್ಲಿ ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿದ್ದು. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಎಲಿಜಿಬಿಲಿಟಿ ಇರುವಂಥವ್ರು ಆನ್ಲೈನ್ ಮೂಲಕ ಈಗಲಿಂದಲೇ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ನೋಟಿಫಿಕೇಷನ್ ಬಂದು ನಿಮಗೆ ಒಟ್ಟು 80 ಪೇಜಸಲ್ಲಿ ಇದ್ದು ನಾನು ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹಾಗೆ ನಿಮಗೆ ಇನ್ಫಾರ್ಮೇಟಿವ್ ಇರೋ ಹಾಗೆ ವಿಡಿಯೋ ಹೇಳ್ತಾ ಹೋಗ್ತೀನಿ. ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಜೂನ್ 27 ಹಿಡಿದು ಜೂನ್ 19ವರೆಗೂ ಇರುತ್ತೆ. ಇನ್ನು ನಿಮಗೆ ಅಪ್ಲಿಕೇಶನ್ ಫೀಸ್ ಪೇ ಮಾಡೋದಕ್ಕೆ ಜೂನ್ 20ವರೆಗೂ ಟೈಮ್ ಇರುತ್ತೆ. ಹಾಗೆ ಅಪ್ಲಿಕೇಶನ್ ಫೀಸ್ ಬಂದು ನಿಮಗೆ ಜನರಲ್ ಕ್ಯಾಟಗರಿಗೆ 1,150 ಇರುತ್ತೆ. ಜನರಲಲ್ಲಿ EWS ಮತ್ತು OBCಗೆ 600 ರೂಪಾಯಿ ಇರುತ್ತೆ. ಇನ್ನು SC ST PW ಟ್ರಾನ್ಸ್ಜೆಂಡರ್ಗೆ 325 ರೂಪಾಯಿ ಇರುತ್ತೆ. ಇದನ್ನು ನೀವು UPI ಮೂಲಕ ಕೂಡ ಪೇಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ನೀವೇನಾದರೂ ಅಪ್ಲಿಕೇಶನ್ ಎಡಿಟ್ ಏನಾದರೂ ಮಾಡೋಗಿದ್ರೆ ಜೂನ್ 27ನೇ ತಾರೀಕಿಂದ ಜೂನ್ 23ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಹಾಗೆ ನಿಮಗೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿದ್ದು ಒಟ್ಟು 3 ಅವರ್ಸಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ನಿಮಗೆ ಎಕ್ಸಾಮ್ ಬಂದು ಜುಲೈ 17 ಆಗಿ 18 ಇದ್ದು ಶಿಫ್ಟ್ 1 ಶಿಫ್ಟ್ 2 ಅಲ್ಲಿ ಇರುತ್ತೆ. 9 o'clock-ಇಂದ 10 o'clock, 3 o'clock-ಇಂದ 6 o'clock-ವರೆಗೂ ಇರುತ್ತೆ. ಹಾಗೆ ನೀವು ಅಫಿಷಿಯಲ್ ವೆಬ್ಸೈಟ್ ಆದಂಥ CSIRNEET.NTA.nic.in ಅಥವಾ www.nta.ac.in ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಫರ್ದರ್ ಏನು ಇನ್ಫಾರ್ಮೇಷನ್ ಬೇಕಿರೋ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಇದರಲ್ಲಿ ಈಗದೀಗ ಜೂನಿಯರ್ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ನ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇದಕ್ಕೆ ಬಂದು ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಮತ್ತು PhD ಮಾಡಿರೋವಂಥವ್ರು ಯಾರೆಲ್ಲ ಇದ್ದರೂ ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಮಿನಿಮಮ್ UGC ಮಾಡಿರೋವಂಥವ್ರು ಮಾತ್ರ ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನಿಮಗೆ ಸ್ಯಾಲ್ರಿ ಬಂದು 2 ಇಯರ್ಸ್ವರೆಗೂ 37,000ವರೆಗೂ ಇರುತ್ತೆ. 2 ಇಯರ್ಸ್ ಆದಮೇಲೆ ನಿಮಗೆ 42,000ದಿಂದ ಸ್ಯಾಲ್ರಿ ನೀಡಲಾಗುತ್ತೆ. ಹಾಗೆ ಇದಕ್ಕೆ ಮಿನಿಮಮ್ ಪರ್ಸೆಂಟೇಜ್ ಬಂದು 55 ಇದ್ದು ಅದರಲ್ಲಿ OBC SC ST PWBD ಮತ್ತು ಥರ್ಡ್ ಜೆಂಡರ್ ಯಾರೆಲ್ಲ ಇದ್ದೀರೋ ಅವ್ರಿಗೆ 50 ಮಾರ್ಕ್ಸ್ ತೊಗೊಂಡಿದ್ರು ಸಾಕಾಗುತ್ತೆ. ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಮಿನಿಮಮ್ ಸ್ಟ್ಯಾಂಡರ್ಡ್ ಬಂದು PhD ಮುಗಿಸಿರ್ಬೇಕಾಗುತ್ತೆ ಈ ಒಂದು ವೇಕೆನ್ಸಿಗೆ. ಇನ್ನು ಮ್ಯಾಕ್ಸಿಮಮ್ 30 ಇಯರ್ಸ್ ಒಳಗಡೆ ಯಾರೆಲ್ಲ ಇದ್ದರೂ ಅವರು ಅಪ್ಲೈನ ಮಾಡ್ಬೋದಾಗಿದ್ದು. ಹಾಗೆ SC ST PWBD ಟ್ರಾನ್ಸ್ಜೆಂಡರ್ಗೆ 5 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಷನ್ ಅನ್ನೋದು ನೀಡಲಾಗ್ತಾ ಇರುತ್ತೆ. ಹಾಗೆ ಮೋಡ್ ಆಫ್ ಎಕ್ಸಾಮಿನೇಷನ್ ಬಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿದ್ದು ನಿಮಗೆ ಇದರಲ್ಲಿ ಪಾರ್ಟ್ 1, ಪಾರ್ಟ್ B, ಪಾರ್ಟ್ C ಆಗಿ ಡಿವೈಡ್ ಮಾಡಲಾಗಿದ್ದು ಟೋಟಲ್ ಮಾರ್ಕ್ಸ್ ಬಂದು 120 ಮಾರ್ಕ್ಸ್ಗೆ ಇರುತ್ತೆ. ಟೋಟಲ್ ಕ್ವಶನ್ಸ್ ಬಂದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 200 ಮಾರ್ಕ್ಸ್ಗೆ ಇರುತ್ತೆ. ಹಾಗೆ ಪ್ರತಿಯೊಂದು ನೆಗೆಟಿವ್ ಮಾರ್ಕ್ಸ್ಗೂ ಕೂಡ 0.250 ಮಾರ್ಕ್ಸ್ನ ಕಟ್ ಮಾಡಲಾಗುತ್ತೆ. ಪಾರ್ಟ್ Cಯಲ್ಲಿ 1 ಮಾರ್ಕ್ಸ್ನ ಕಟ್ ಮಾಡಲಾಗುತ್ತೆ. ಇದನ್ನು ನೋಡ್ಕೋಬೋದಾಗಿರುತ್ತೆ. ಕೆಮಿಕಲ್ ಸೈನ್ಸ್, ಅರ್ತ್ ಆ್ಯಂಡ್ ಆಟೋಮ್ಯಾಟಿಕ್, ಓಸನ್ ಆ್ಯಂಡ್ ಪ್ಲಾಂಟೇಷನ್ ಸೈನ್ಸ್ ಮತ್ತು ಲೈಫ್ ಸೈನ್ಸ್, ಮ್ಯಾಥಮೆಟಿಕಲ್ ಸೈನ್ಸ್, ಫಿಸಿಕಲ್ ಸೈನ್ಸ್ ಈ ಒಂದು ಸಬ್ಜೆಕ್ಟ್ನ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನೋದು ಇರುತ್ತೆ. ಇದೆಲ್ಲ ನಿಮಗೆ ಪಾರ್ಟಾಗಿ ಡಿವೈಡ್ ಮಾಡಲಾಗಿರುತ್ತೆ. ಇನ್ನು ನೀವು ಎಕ್ಸಾಮನ್ನು ಹಿಂದಿ ಹಾಗೆ ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲಿ ಬರ್ಬೋದಾಗಿದ್ದು ಇದನ್ನು ನೀವು ಚೂಸ್ ಮಾಡ್ಕೋಬೋದಾಗಿರುತ್ತೆ. ಹಾಗೆ ಸಬ್ಜೆಕ್ಟ್ ಕೋಡ್ ಕೂಡ ಇಲ್ಲ ಮೆನ್ಷನ್ ಮಾಡಲಾಗಿರುತ್ತೆ. ಯಾವ ಸಬ್ಜೆಕ್ಟ್ ಅನ್ನೋದು ಕೋಡ್ ಕೂಡ ಯಾರೆಲ್ಲ ಅಪ್ಲೈ ಮಾಡುವಂಥವ್ರು ಅಫಿಷಿಯಲ್ ವೆಬ್ಸೈಟಲ್ಲಿ ಮೂಲಕ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಇದಕ್ಕೆ PWBD ಕ್ಯಾಂಡಿಡೇಟ್ ಯಾರೆಲ್ಲ ಇದ್ದರೂ ಅವರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಅಪ್ಲೈ ಮಾಡುವಂಥವ್ರು ಪ್ರತಿಯೊಂದು ಡಾಕ್ಯುಮೆಂಟು ಕೂಡ ಸ್ಕ್ಯಾನ್ ಆಗಿರಬೇಕಾದ್ರೆ ಮೊದಲನೇದಾಗಿ ರಿಜಿಸ್ಟ್ರೇಷನ್, ಅದಾದಮೇಲೆ ಅಪ್ಲಿಕೇಶನ್ಗಳ ಕ್ಲೀನಾಗಿ ಫಾರ್ಮ್ನ ನೋಡಿ ಫಿಲ್ ಮಾಡಬೇಕಾಗಿರುತ್ತೆ. ಸ್ಕ್ಯಾನಡ್ ಇಮೇಜಸ್, ಫೋಟೋಸ್ ಮತ್ತು ಕ್ಯಾಂಡಿಡೇಟ್ ಸಿಗ್ನೇಚರ್, ರಿಸಲ್ಟ್ ಮತ್ತು
ಕ್ಯಾಂಡಿಡೇಟ್ ಸರ್ಟಿಫಿಕೇಟ್, PWBD ಸರ್ಟಿಫಿಕೇಟ್ ಇಫ್ ಏನಾದರೂ ಇದ್ದರೆ, ಮತ್ತು ಪೇಮೆಂಟ್ನ ಮೆನ್ಷನ್ ಮಾಡಿ. ಅದಾದಮೇಲೆ ಕೊನೆಯದಾಗಿ ಫಾರ್ಮ್ನ ಒಂದ್ಸಲಿ ನೋಡಿಕೊಂಡು ಕೊನೆಯದಾಗಿ ಸಬ್ಮಿಟನ್ನು ಮಾಡಬೇಕಾಗಿರುತ್ತೆ. ಇಫ್ ನೀವೇನಾದರೂ ಅಡ್ಮಿಟ್ ಕಾರ್ಡ್ ಅಂದರೆ ಡೌನ್ಲೋಡ್ ನಿಮ್ಮ ಆರ್ ಟಿಕೆಟ್ ಏನು ಡೌನ್ಲೋಡ್ ಮಾಡ್ಕೊಳಕ್ಕೆ ಆಗಲಿಲ್ಲ ಅನ್ನೋದಾದರೆ ವೆಬ್ಸೈಟಲ್ಲಿ ಇಲ್ಲಿ ಕಾಣಿಸ್ತಿರೋ ಅಂಥ ಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ, ಅಥವಾ ಅದನ್ನು ನೀವು 9:30 to 5:30 PM ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ನಿಮಗೆ ಬೇಗ ರಿಪ್ಲೈ ಬರುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ವರ್ಕಿಂಗ್ ಡೇಸಲ್ಲಿ ನೀವು ಕಾಲ್ ಮಾಡಬೇಕಾಗಿರುತ್ತೆ. ಹಾಗೆ ಇಫ್ ನೀವೇನಾದರೂ ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ಏನಾದರೂ ಆನ್ಸರ್ ಚೆಕ್ ಮಾಡಬೇಕು ಅನ್ನೋದು ಇದ್ದರೆ, ನೀವು ಪ್ರತಿಯೊಂದು ಆನ್ಸರ್ಗೂ ಕೂಡ 200 ರೂಪೀಸ್ ಪೇ ಮಾಡಿ ಆನ್ಸರ್ನ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಇದೆಲ್ಲ ನಿಮ್ಗೆ ಬೇಕಾಗೋದಿಲ್ಲ. ಸೊ ಈ ಒಂದು ಹುದ್ದೆಗೆ ಬೇಕಾಗುವಂಥ ಫುಲ್ ಇನ್ಫಾರ್ಮೇಷನ್ನ ಇದಾಗಿದ್ದು. ಹಾಗೆ ನಿಮಗೇನಾದರೂ ಯಾವ ಸೆಂಟರ್ಸನ್ನು ನೋಡಬೇಕಾದ್ರೆ ಈ ಒಂದು ವಿಡಿಯೋನ ಇನ್ನೂ ಸ್ವಲ್ಪ ಕೊನೆಯದಾಗಿದೆ ನೋಡಿ. ಇದೆಲ್ಲ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಎಕ್ಸಾಂಪಲ್ ಮೂಲಕ. ಸೊ ನೀವು ಚೆಕ್ ಮಾಡ್ಕೋಬೋದಾಗುತ್ತೆ. ಇಫ್ ನೀವೇನಾದರೂ ಗೊತ್ತಾಗಲಿಲ್ಲ ಅಂದರೆ ನೋಟಿಫಿಕೇಷನ್ ಬೇಕು ಅಂದರು ಮೆಸೇಜ್ ಮಾಡಿ ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ ಅಥವಾ ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ. ನೋಡಿ, ನೀವೇ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಗೆ ಏನಿರೋದಿಲ್ಲ, ನೆಟ್ ಬ್ಯಾಂಕಿಂಗ್ ಇವುಗಳ ಮೂಲಕ ಪೇ ಮಾಡಿದ್ರೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ, ಅದನ್ನು ನೀವೇ ಪೇ ಮಾಡಬೇಕಾಗುತ್ತೆ. ಹಾಗೆ ನಿಮ್ಗೆ ಏನಾದರೂ ಹೆಲ್ಪ್ಲೈನ್ ಬೇಕಾದರೆ ಇಲ್ಲಿ ಕಾಣಿಸ್ತಿರೋಂಥ ಹೆಲ್ಪ್ಲೈನ್ ಫೋನ್ ನಂಬರ್ ಅಥವಾ ಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಿರುತ್ತೆ. ಕಸ್ಟಮರ್ ಕೇರ್ ನಂಬರ್, SMS ನಂಬರ್, ಕಸ್ಟಮರ್ ಸಪೋರ್ಟ್ ನಂಬರ್ ಎಲ್ಲ ಇರುತ್ತೆ. ನೀವು ಬೇಕಿದ್ದವರು ಕಾಂಟ್ಯಾಕ್ಟ್ ಮಾಡ್ಕೋಬೋದಾಗಿರುತ್ತೆ. ಫೋನ್ ನಂಬರ್ ಕೂಡ ಮೆನ್ಷನ್ ಮಾಡಿದರೆ ಇಫ್ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅನ್ನೋದಾದರೆ. ಇದು ಬ್ಯಾಂಕಿಂಗ್ದಲ್ಲಿ ನಿಮ್ಮ ಪೇಮೆಂಟ್ ಬ್ಯಾಂಕಿಂಗ್ದಲ್ಲಿ ನಿಮ್ಗೆ ಏನಾದರೂ ಆಗಲಿಲ್ಲ ಅನ್ನೋದಾದರೆ ಮೆನ್ಷನ್ ಮಾಡಿರೋದು. ಇನ್ನು ನಿಮಗೆ ಬೇಕಾಗಿರುವಂಥ ಎಕ್ಸಾಮಿನೇಷನ್ ಸೆಂಟರ್ಸ್ನ ಇಲ್ಲಿ ನೋಡೋದಾದರೆ ಒಟ್ಟು ನಿಮಗೆ 90ವರೆಗೂ ನಿಮಗೆ ಪ್ಲೇಸಸಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ನ ನೋಡ್ಬೋದಾಗಿರುತ್ತೆ. ನೋಡಿ, ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಎಷ್ಟು ಪ್ಲೇಸಸ್ ಇದೆ, ಮತ್ತು ಇಲ್ಲಿ ಸಿಟಿ ಕೋಡ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಯಾವ ಕೋಡು ಅಂತ. ಗೋವಾದಲ್ಲಿ, ಹಿಮಾಚಲ ಪ್ರದೇಶದಲ್ಲಿ, ಜಾರ್ಖಂಡಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ, ಬೆಂಗಳೂರು, ದಾವಣಗೆರೆ, ಧಾರವಾಡ, ಹಾಸನ, ಹುಬ್ಳಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ ಹಾಗೆ ಉಡುಪಿ, ಇಷ್ಟು ಪ್ಲೇಸಸಲ್ಲಿ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ಸೊ ನಿಮಗೆ ಇನ್ನೊಂದೇನಪ್ಪ ಅಂದರೆ, ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ನಿಯರ್ ಯಾವುದಿರುತ್ತೋ ಅದನ್ನು ನೀವೇ ಚಾಯ್ಸ್ ಮಾಡ್ಕೋಬೋದಾಗಿರುತ್ತೆ, ಅಂದರೆ ಚೂಸ್ ಮಾಡ್ಕೋಬೋದಾಗಿರುತ್ತೆ. ಚೂಸ್ ಮಾಡ್ಬೋದಾಗಿರುತ್ತೆ. ಒನ್ಸ್ ನೀವು ಚೂಸ್ ಮಾಡ್ಕೊಂಡಾದ್ಮೇಲೆ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ನೀವೇನಾದರೂ ಅಪ್ಲಿಕೇಶನಲ್ಲಿ ಎಡಿಷನಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಮಾಡ್ಕೋಬೋದಾಗಿರುತ್ತೆ. ಒಂದು ವೇಳೆ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ತಿರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.